ಆರ್ ಪಾರ್ಕರ್ ಅಂತೇಳಿ ಇದು ಪಾಕಿಸ್ತಾನ ಬಾರ್ಡರ್ಗೆ ಇರೋದು. ಯೂರಿನ್ದಾಗ ಟ್ರೇಸಸ್ ಆಫ್ ಗೋಲ್ಡ್ ಇರ್ತದೆ, ಚಿನ್ನ ನೋಡ್ರಿ. ಗೀರ್ ಹಾಂ, ಆಚೆ ಇದ್ದು ಮಿಕ್ಸ್ ಗೀರ್ ಇದು ಈ ಶಾಯಿವಾಲು 800 ವರ್ಷ ಅಂದ್ರೆ ರಟ್ರು ಕಟ್ಟಿದಂಥ ಊರು. ಅದು ವಾಡೆ ಕಟ್ಟಿದ್ದು. ರಟ್ರು ಅಂದ್ರೆ ರಾಷ್ಟ್ರಕೂಟರದ ಕೊನೆ ಭಾಗದವರು. ಒಂದು 20-25 ಹಸು ಹಾಕೇವೆ. ಸರ್, ಇವಾಗ ಇಷ್ಟು ಬಿಸಿಲಿದ್ರು ಇಷ್ಟು ನೀರಿದ್ಯಾ? ಇದು ಮುಂಜಾನೆ ಚಾಲು ಐತೆ ಮೇಡಮ್. ಇದು ಇಲ್ಲಿವರೆಗೂ ಬರುತ್ತೆ ಮ್ಯಾಗೆ. ಅಂದ್ರೆ ಎಲ್ಲಾನು ಒಮ್ಮೆ ಹಿಂಡೋಲ್ಲ, ಒಂದು 20 ಲೀಟರ್ ಮಟ್ಟ ಆಗುತ್ತೆ. ಇದು ಆಂಧ್ರದ ಬ್ರೀಡ್. ಇದು ಡಂಗೆ ಅಂತೇಳಿ. ಸರ್, 60 ಎಕರೆಗೆ ಒಂದು ಬೋರ್ ಇಲ್ಲ, ಬರೀ ಬಾವಿ ನೀರಿಂದಲೇ ನೀವು ಈಟಿ ಹುಡುಗರು ಅದು ಕಪ್ ಕಡಿಯ ಕತ್ತಿನಾ? ಎಷ್ಟೊಂದು ಶಾರ್ಪ್ ಆಗಿದೆ. ಸರ್, ಇಲ್ಲಿ ನಮ್ಮವ್ರು ಯಾರು ಕಬ್ಬು ಕಡಿಯಲ್ವಾ? ಕಡಿತಾರ್ರಿ, ಕಡಿತಾರ. ಅಲ್ಲಿ ಪಾಪ ಅವ್ರಿಗೆ ಇದು ಭಾಳ ಕೆಲಸ ಇರಲ್ಲ. ಮತ್ತೆ ಒಂದು ಈ ಸೀಸನ್ ಅವ್ರಿಗೆ ಬಂದು ಮಾಡ್ಕೊಂಡು ಹೋಗ್ತಾರೆ. ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್ ನಿಮ್ಮ ಜಮೀನಲ್ಲಿ? ಇದು ಡಿಪೆಂಡ್. ಈಗ ನೋಡಿ 4 ಜನ ಆಗ್ತಿದ್ದಾರೆ. ವೀಕ್ಲಿ ಒಂದು 10-15 ಮಂದಿ ಡೈಲಿ ಫೀಮೇಲ್ ಇರಬೇಕು. ಮತ್ತೆ ಹೆಂಗೆ ಅದು ನೀರು ಬರ್ತದಲ್ಲ, ಆ ನೀರು ಬಂದಾಗ ಮತ್ತೆ ಅಲ್ಲಿ 70 ಹುಣಸೆ ಮರಗಳಿದ್ದಾವೆ ಅಂತ ಹೇಳಿದ್ರಲ್ಲ, ಸುತ್ತ ಜಮೀನು ಸುತ್ತ ಅದೊಂದು ಪಾಲಿಕಾಗುತ್ತೆ. ವೇಸ್ಟ್ ಇದಾವೆ ಅವು ಪಾಲಿಕಾಗುತ್ತೆ. ನಾವೆಲ್ಲ ಈ ಸರಿ ಕೊಟ್ಟಿದ್ದೀವಿ. ಈ ಮಾವಿನ ಗಿಡಗಳು ಇವೆಲ್ಲ. ಇದು ಒಂದು ಪಿಗ್ರಿ ಮಾಡ್ಬೇಕಂತೇಳಿ ಮಾಡಿದ್ವಿ. ಪಿಗ್ ಹಂದಿ ಸಾಕಾಣಿಕೆ ಒಬ್ಬ ಲೀಸ್ ಮ್ಯಾಗ ಮಾಡ್ತೇನೆ ಅಂತ ನಾನು. ಇನ್ನು ಕಟ್ಟಿಲ್ಲ. ಪ್ಲಾನ್ ಮಾಡಿದ್ದೀರಾ? ಒಂದು ವರ್ಷಕ್ಕೆ ಎಷ್ಟು ಆದಾಯ ಬರುತ್ತೆ ಸರ್ ನಮಗೆ, ಖರ್ಚೆಲ್ಲ ಕಳೆದು? ಎಲ್ಲ ಲೆಕ್ಕ ಈಗ ಹೆಂಗೆ ಮೇಡಮ್ ಅಂದರೆ, ರೈತ ಲೆಕ್ಕ ಇಟ್ಟ ಕೆತ್ತಲ್ಲ. ಒಳ್ಳೆ ಗಾದೆ ಮಾತು. ಯಾಕಂದ್ರೆ ಎಲ್ಲ ಲೆಕ್ಕದಂತ ನಡೆಯುತ್ತೆ. ಪ್ರತಿ ಒಂದು 45 ದಿವಸಕ್ಕೆ 50 ದಿವಸಕ್ಕೆ ಒಂದು ಕ್ರಾಪ್ ಬರುತ್ತೆ. ಒಂದು ವರ್ಷದಾಗ 5-6 ಬೆಳೆ ಅಂತ ಬರುತ್ತೆ. ಒಂದು ಬೆಳೆಗೆ ಏನಿಲ್ಲ ಅಂದರೂ ಈಗ ರೇಟ್ ಜಾಸ್ತಿ ಇದೆ. 70,000-80,000 ಸಾವಿರ 1 ಲಕ್ಷವರೆಗೆ ಬರುತ್ತೆ. ಇದು ಒಂದು IAS ಆಫೀಸರ್ ಪ್ರಕಾರ ಅಂತ ಬಿದ್ದಂಗೆ ಆಗುತ್ತೆ. ಇವರು ಕಬ್ಬು ಮುರಕ್ಕೆ ಬಂದವ್ರಿ. ಇವರು ಅವ್ರು ಬಂದ್ರೆ ಇಲ್ಲಿ ಕ್ಯಾಂಪಿಂಗ್ ಮಾಡ್ತಾರಾ? ಓಕೆ. ನೀವು ಹೊರಗಡೆಯಿಂದ ಕಳಿಸ್ತೀರಾ ಸರ್ ಕಬ್ಬು ಮುರಕ್ಕೆ? ಅದು ಫ್ಯಾಕ್ಟ್ರಿಯಿಂದನೇ ಬರ್ತದೆ. ಇದು ಫ್ಯಾಕ್ಟ್ರಿಯಿಂದನೇ ಅವ್ರಿಗೆ ಪೇಮೆಂಟ್ ಇರುತ್ತೆ. ಅವ್ರಿಗೆ ಇರ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ಕೊಡ್ಬೇಕು ನಾವು. ಪ್ಲಸ್ ಸ್ವಲ್ಪ ಮ್ಯಾಗ ಟಿಪ್ಸ್ ಆಗಿ ಇದು ಕೊಡಬೇಕು. ಯಾಕಂದ್ರೆ ಫ್ಯಾಮಿಲಿ ಇದು ತಗೊಂಡ್ಬರ್ತಾರೆ. ಕನ್ನಡ ಬರಲ್ಲ ಇವ್ರಿಗೆ. ಓ, ಮಹಾರಾಷ್ಟ್ರದವರು ಬೀರ್ಡಿಂದ ಬಂದವರು. ನಿಮ್ಮ ಜಮೀನಲ್ಲಿ ತುಂಬಾ ಬೇವಿನ ಮರಗಳಿದೆ. ಬೇವಿನ ಮರ, ಜಾಲಿ ಮರ ಇರೋರಿ. ಇವೆಲ್ಲ ಬೇಕಾಗುತ್ತೆ. ಮೊದಲೆಲ್ಲ ಕಟ್ಟಿಗೆದ ಎಲ್ಲ ಸಾಮಗ್ರಿಗಳೆಲ್ಲ ರೇಂಟಿ ಕುಂಟು ಎಲ್ಲ. ಈಗೆಲ್ಲ ಬಡಿಗೆರು ಇವರೆಲ್ಲ ಹೋದ್ಮೇಲೆ ಜಾಸ್ತಿ ಯೂಸ್ ಮಾಡ್ತಾರೆ. ಎಲ್ಲ ಬೆಳೆನೂ ಬೆಳಿತೀವಿ. ಸೀ ಪ್ರೊಡಕ್ಷನ್ ಮಾಡ್ತೀನಿ. ಅವಾರ್ಡು ಅದೇ ನಮಗೆ. ಮುಂದೆ ಸರ್, ಇದು ಏನು ಹಾಕಿದ್ದೀರಾ? ಈಗ ಹಾಕ್ತಾರೆ. ಇದಕ್ಕೆ ಮತ್ತೆ ಶುಗರ್ ಟ್ರೀ ಪ್ಲಾಂಟೇಶನ್ ಮಾಡಬೇಕಾಗಿದೆ. ಈ ಕಬ್ಬು ಇದು ಎಲ್ಲ ಬಂದಿರಲ್ಲ ಹೋಗ್ಮಟ. ಓ, ಫ್ಯಾಮಿಲಿ ಸಮೇತ ಬಂದ್ಬಿಡ್ತಾರೆ, ಮಕ್ಕಳನ್ನು ಕರ್ಕೊಂಡು ಬರ್ತಾರೆ. ನಿಮ್ದು ಅವಾಗಿನ ಕಾಲದ ಬಾವಿ? ಅಲ್ಲಲ್ಲಿ ಬಾವಿಗಳಿದ್ದಾವೆ, ಅದಕ್ಕೆ ಮೋಟ್ರ್ ಇಟ್ಟಿದ್ದೀರಾ? ಬೋರ್ ಹಾಕ್ಸಿಲ್ಲ? ಸರ್, 60 ಎಕರೆಗೆ ಒಂದು ಬೋರ್ ಇಲ್ಲ, ಬರೀ ಬಾವಿ ನೀರಿಂದಲೇ ನೀವು? ಸರ್, ಮಣ್ಣು ನೋಡಿ ಸರ್ ಹೇಗಿದೆ, ಕಪ್ಪು ಮಣ್ಣು. ನೋಡ್ರಿ ಜೀವನ ಹೆಂಗೆ. ಬದುಕಬೇಕು. ಕಂಪ್ಯಾರಿಟಿವ್ ಟು ದೀಸ್ ಪೀಪಲ್ ವಿ ಆರ್ ಮಚ್ ಫಾರ್ ಬೆಟರ್.
ಮಸ್ಟ್ ಥ್ಯಾಂಕ್ ಗಾಡ್ ರೀ. ನಮಗೆಲ್ಲ ಅಂಥವು ಆ ಸರಿ ಇಲ್ಲ ಈ ಸರಿ ಇಲ್ಲ ಅಂತೀವಿ ನಾವು. ಇವ್ರು ಜೀವನ ಮಾಡ್ತಾರೆ ಅಂದ್ರೆ ಹೆಂಗೆ ನೋಡಿ. ಹೌದು ಹಾಂ ನಮ್ದು ಮನೆ ಮನೆ ದೊಡ್ಡದಾಯಿತು ಚಿಕ್ಕದಾಯಿತು ಎಲ್ಲ. ಹಾಂ ಮರಾಠಿ ಬರುತ್ತೆ ಬರ್ತೀರಿ. ಹಾಂ ನೋಡಿರಿ ಈಟಿಟ್ ಹುಡುಗರು ಸಹಿತ ಕಬ್ಬು ಕಟ್ತಾರೆ ರೀ. ಹಾಂ ಆಟ ಹುಡುಗರು ಕಡಿತಾರೆ. ಹಾಂ ಎಲ್ಲ ಒಂದು ಸೀಸನ್ ಅದು. ಈಗ ಕಬ್ಬು ಕಡಿ ಸೀಸನ್ ಈಗ ಎಲ್ಲ ಕಡೆ ಇವರು ಮೋಸ್ಟ್ ಎಲ್ಲ ಬೀಡು ಕಡೆಯಿಂದ ಜಾಸ್ತಿ ಊಟ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಸಾಮಗ್ರಿಗಳು ತೊಗೊಂಬರ್ತಾರೆ ರೀ ಅವರೆಲ್ಲ. ಅವ್ರಿಗೆ ಅಡುಗೆ ಸಾಮಾನುಗಳು ಬೇಕಲ್ಲ ಅವ್ರಿಗೆಲ್ಲ ಇದ್ರಾಗೆ ನೋಡ್ರಿ ಜೀವನ ಅವ್ರದ್ದು. ಹೋಗೋ ಮಟ್ಟ किती एक लाख रुपये होता है का तुमचा एक बार एक सीझनला एक जोडीना ಇಬ್ಬರಿಗೂ ಗಂಡ ಹೆಂಡತಿ ಒಂದು ಸೀಸನ್ ಅಂದರೆ ಕಬ್ಬು ಕಟಾವು ಆಗೋ ಮಟ್ಟ ಮುಗಿತಂದ್ರೆ 1 ಲಕ್ಷ ರೂಪಾಯಿ ಆದಾಯ ಆಗತ್ತಂತ ಅವ್ರಿಗೆ. ಅಂದರೆ ಒಂದು ಎಕರೆಗೆಲ್ಲ ಅವ್ರದ್ದು ಇದು ಸೀಸನು ಅಂದರೆ ಈಗ ಒಂದು 3 ತಿಂಗಳ ಸೀಸನ್ಗೆ 1 ಲಕ್ಷ ರೂಪಾಯಿ ಆದಾಯ ಆಗುತ್ತೆ. ಒಂದು 6 ತಿಂಗಳು ಮಾಡಿದ್ರೆ 1,20,000 30,000 ರೂಪಾಯಿ ಆಗತ್ತೆ ಅಂತಾರೆ ಅವರು. ಖರ್ಚೆಲ್ಲ ಕಳೆದು ಅಲ್ಲಿ ಏನು ಮಾಡ್ತಾರೆ ರೀ, ಇವ್ರಿಗೆ ಗೌರ್ಮೆಂಟ್ ಫ್ಯಾಕ್ಟ್ರಿಗಳು ಬಿಲ್ ಕೊಡ್ತಾರೆ. ಇಲ್ಲಿ ಏನು ಮಾಡ್ತಾರಲ್ಲ ನಮ್ಮಲ್ಲಿ ಬಂದಲ್ಲೇ ನಾವು ಅವ್ರಿಗೆ ಒಂದು ಸ್ವಲ್ಪ ಟಿಪ್ಸ್ ಕೊಡ್ತೀವಿ. ಆ ಟಿಪ್ಸ್ದಾಗಿನ ಊಟ ಗೀಟ ಅವರು ಎಲ್ಲ ಮಾಡ್ಕೊತಾರೆ. ಸಂಬಳದ ಇವ್ರದ್ದು ಇದಾಗುತ್ತೆ. ಅಂದ್ರೆ ರೈತರು ಕೊಟ್ಟಿದ್ದರೆ ಅವ್ರಿಗೆ ದಿನನಿತ್ಯ ಮಾಡ್ತಾರೆ. ಅದು ಫ್ಯಾಕ್ಟ್ರಿದ ಏನು ಬರ್ತೈತೆ ಒಮ್ಮೆ ಲಾಸ್ಟಿಗೆ ಪೇಮೆಂಟ್ ಆಗುತ್ತೆ ಅವ್ರಿಗೆ. ಗೌರ್ಮೆಂಟ್ ಟೆಂಡರ್ ಅಂದ್ರೆ ಇವರು ಫ್ಯಾಕ್ಟ್ರಿ ಕಡೆಯಿಂದ ಬರ್ತಾರೆ ಇವರು. ಇದ್ರಾಗ ಫಿಶರಿ ಮಾಡಿದ್ವಿ. ಅಲ್ಲೇ ಹೋಗ್ತಾ ಇದೆ ನೋಡಿ ತಾಗಿಲ್ಲ ಸರ್. ಇವಾಗ ಇಷ್ಟು ಬಿಸಿಲಿದ್ರು ಇಷ್ಟು ನೀರಿದ್ಯಾ? ಇದು ಮುಂಜಾನೆ ಚಾಲು ಐತೆ ಮೇಡಮ್. ಇದು ಇಲ್ಲಿವರೆಗೂ ಬರುತ್ತೆ ಮ್ಯಾಗೆ ಮೇಲೆ ಫುಲ್ಲು. ಈಗ ಇಲ್ಲಿ ಗ್ರೌಂಡ್ ಒಂದು ಕಾಣುತ್ತೆ ನೋಡಿ ಮ್ಯಾಗೆ, ಅಲ್ಲಿ ಮಟ್ಟ ಬರುತ್ತೆ. 6 o'clock to 12 o'clock ಲೈನ್ ಕರೆಂಟ್ ಇರುತ್ತೆ. ಇದಕ್ಕೆ 2 ಮೋಟ್ರ್ ಹಚ್ತೀವಿ. 2 ಮೋಟ್ರ್ ಹಚ್ಚು ಇದಕ್ಕೆ ಇಷ್ಟೇ ನೀರು ತಳ ಹೋಗಿಲ್ಲ. ಅಲ್ಲಿ ಫಿಶ್ ಬರ್ತದೆ ಮೇಡಮ್. ನೋಡಿದೆ ಅಲ್ಲಿ ಫಿಶ್ ಬರ್ತಾ ಇದೆ, ಕಾಣಿಸ್ತಾ ಇದೆ. ಫಿಶರಿ ಮಾಡಿವಿ, ಇದ್ರಾಗೂ ಫಿಶರಿ ಮಾಡಿವಿ. ಇವಾಗ ಮಾಡಿದ್ರೆ ಇದ್ರಾಗೂ ಮಾಡಿವಿ. ಅಲ್ಲಿ ಇಲ್ಲಿ ಎಲ್ಲ ಬಾವಿಗಳಾಗ ಮಾಡಿವಿ. ತೆಗಿಯಲ್ಲ ಸರ್ ಆ ಫಿಶ್ಗಳನ್ನ? ಅದು ಯಾರು ಇದ್ದವ್ರು ತೊಗೊಂಡು ಹೋಗ್ತಾರೆ, ಇಲ್ಲಿ ತಿನ್ನೋರು ತಗೊಂಡು ಹೋಗ್ತಾರೆ. ತುಂಬಾ ಇದೆ ಕೆಳಗಡೆ, ಕೆಳಗಡೆ ನೀವೇನ್ ಸೇಲ್ಸ್ ಏನ್ ಮಾಡಲ್ಲ? ಬರ್ತಾರೆ ಅವ್ರು ಹಿಡ್ಕೊಂಡು ಹೋಗ್ತಾರೆ. 100 ರೂಪೀಸ್ ಕೆಜಿ ಹಂಗೆ ತೊಗೊಂಡು ಹೋಗ್ತಾರೆ. ವರ್ಷದಾಗ ಒಂದ್ಸಲ ಯಾವಾಗ ಬರ್ತಾರೆ ನೋಡೋದು. ಹಂಗೆ ಸುಮ್ಮ ಹಾಬಿ ಸಲುವಾಗಿ ಮಾಡಿದೀವಿ ಇದನ್ನ. ಹಂಗೆ MK ಹುಬ್ಳಿ ಅದು ಆ ಸೈಡ್ದವ್ರು ಬರ್ತಾರೆ, ಹೊಳಿ ಸೈಡ್ ಇದ್ದವ್ರು ಬಂದು ಇದು ಮಾಡ್ತಾರೆ. ಕಲ್ಲುಗಳಿದೆಯಲ್ಲ ಬಾವಿ ಸಿಕ್ಕ, ಅದು ಹಳೇದಿತ್ತು, ಅದೇ ಕಲ್ಲು. ಅದು ಇದು ಹಳೇದು ಬಾವಿನೇ ಇದೆ. ನೀವೇನು ಅದನ್ನ ಅದು ಮತ್ತೆ ಇವೆಲ್ಲ ಬಂದಾಗ ಎಲ್ಲ ತುಂಬಿಸ್ಕೊಂಡಿತ್ತು, ಮಣ್ಣು ಇತ್ತು, ಎಲ್ಲ ಡಿಸಿಲ್ಟ್ ಮಾಡಿದ್ವಿ. ಡಿಸಿಲ್ಟ್ ಮಾಡಿಕೊಂಡು ಮುಂದೆ ಮತ್ತು ಒಂದು 6 ಫೀಟ್ ತೆಗೆದ್ವಿ. ಮತ್ತೆ ನೀರು ಬಂತು. ಬೇಸಿಗೆಲೆಲ್ಲ ನೀರಿರುತ್ತಾ ಸರ್? ಬೇಸಿಗೆ ಬೇಸಿಗೆಗೂ ಇರುತ್ತೆ. ಈ ಮ್ಯಾಗ ಏನು ಮಾಡಿದ್ವಿ, ನಮ್ಮ ವಾಟರ್ ಶೆಡ್ ಪ್ರೋಗ್ರಾಮ್ಸ್ ಮಾಡಿದ್ವಿ ಅಂತ ಹೇಳಿಲ್ಲ ನಾವು. ಅಲ್ಲಿ ಮ್ಯಾಗ ದೊಡ್ಡ ಚೆಕ್ ಡ್ಯಾಮ್ ಹಾಕಿದ್ವಿ, ಬಂಡ್ಸ್ ಹಾಕಿದ್ವಿ. ಅದರಿಂದ ನೀರು ಕುರ್ಕ್ಲೇಟ್ ಆಗಿ ಹಿಂಗೆ ಬರ್ತದೆ. ಇಲ್ಲ ಒಳಗಡೆ ಎಂಟ್ರ ತಕ್ಷಣನೇ ಮೊದಲಿಗೆ ಹಸುಗಳು ಸಾಕ್ತಾ ಇದ್ರಿ. ಗೋಶಾಲೆ ಅನ್ನೋಕ್ಕಿಂತ ಏನ್ ಸರ್ ಇಷ್ಟೊಂದು ಹಸುಗಳು ಸಾಕಿದ್ದೀರಾ? ಎಲ್ಲ ನಾಟಿ ಹಸುಗಳು? ನಾಟಿ ಹಸುಗಳು ಇವು. ಇದು ಕಾಂಕ್ರೇಜ್ ಅಂತ ಹೇಳೋದು. ಇದು ಗೊತ್ತಾ ನಿಮಗೆ? ಅದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ದಾಗೆ ಒಂದು ತೋರಿಸ್ತಾರೆ ನೋಡಿ, ಹಳೇದು ಒಂದು ಹಿಂಗೆ ಕೋಡಿಂದು ಆ ಬ್ರೀಡ್ ಇದು. ಆ ತಳಿಗೆ ಅದನ್ನು ಗೀರ್ ಕ್ರಾಸ್ ಮಾಡಿದ್ವಿ. ನಮಗೆ ಅದ್ರ ಸಿಮೆಂಟ್ ಸಿಗಲ್ಲ, ಗೀರ್ ಕ್ರಾಸ್ ಮಾಡಿದ್ವಿ. ಅಂಥದ್ದು ಕರ ಇದು. ಇದು ಗೀರು ಆಚೆ ಕಡೆ ಇರೋದು ಗೀರ್. ಅದು ಗೀರ್ ಹಾಂ ಆಚೆ ಇದ್ದು. ಇದು ಮಿಕ್ಸ್ ಗೀರು. ಇದು ಈ ಶಾಯಿವಾಲು. ಹೀಗೆ ನೋಡಿ ನಮ್ಮಲ್ಲೇ ನಾವು ಡೆವಲಪ್ ಮಾಡಿದ್ದು. ಇದು ನಮ್ಮ ನಾಟಿ ಹಸು. ಇದು
ಅಂದರೆ ನಾಟಿ ಹಸು ಮ್ಯಾಗೆ ಇವನು ಕ್ರಾಸ್ ಮಾಡಿಕೊಂಡು ಮಾಡ್ತಾಯಿದ್ವಿ. ಯಾಕಂದರೆ ಗೀರಿಂದ ತೊಗೊಂಡು ಬಂದು ನಾವು ಇಲ್ಲಿ ಡೆವಲಪ್ ಆಗೋಲ್ಲ ಅದು. ಯಾಕಂದರೆ ಅದಕ್ಕೆ ಕ್ಲೈಮೇಟೇ ಬೇರೆ, ಈ ಕ್ಲೈಮೇಟೇ ಬೇರೆ, ಅದಕ್ಕೆ ನಾಲ್ಕು ಇದಾಗಲ್ಲ ಅದು. ಅದಕ್ಕೆ ನಾವು ಈ ಲೋಕಲ್ ಆಕಳ ಮ್ಯಾಗೇ ಇವನು ಕ್ರಾಸ್ ಮಾಡಿಕೊಂಡು ಇದು ನೋಡಿ, ಇದು ಗೀರು ಒಂದು 20-25 ಹಸು ಹಾಕೇವಿ. ಇದು HF, ಇದು ಒಂದು ಬ್ರೀಡ್ ಇರಲಿ ಅಂತ ಹೆಂಗೆ HF ಕಾಮನ್ ಎಲ್ಲ ಕೇಳಿರ್ತೀವಿ ಸರ್. HF ಈಗ ಮೊನ್ನೆ ಇದೇನು ಲಂಪಿ ಸ್ಕಿನ್ ಡಿಸೀಸ್ ಬಂದು ಒಂದು ಸ್ವಲ್ಪ ಪಾಪ ಇವಾಯಿತು, ಒಂದು ಸ್ವಲ್ಪ ಸೊರಗಿದ್ದಾವೆ. ಇದು ಅದು ಬಿಡ್ತಾರಲ್ಲ ಮೇಯಕ್ಕೆ, ಓಡಾಡ್ಬಾರ್ದು ಅಂತೇಳಿ ಅದು ಕಾಲಾಗ ಆಬ್ಸ್ಟ್ರಕ್ಷನ್ ಆಕೈತೆ, ಅದು ನಿಂತು ಮೇಯ್ಬೇಕು ಹಂಗೆ. ಇದು ಕಿಲಾರು, ಕಿಲಾರು. ಎಷ್ಟು ಹಾಲು ಕೊಡ್ತವೆ ಇವು? ಒಂದು ದಿನಕ್ಕೆ ಒಂದೊಂದು 3-4 ಲೀಟರ್. ಟೋಟಲ್ ಎಷ್ಟು ಲೀಟ್ರ್ ಬರುತ್ತೆ ಸರ್? ಟೋಟಲ್ ಒಂದು ಅಂದರೆ ಎಲ್ಲನೂ ಒಮ್ಮೆ ಹಿಂಡೋದಿಲ್ಲ, ಒಂದು 20 ಲೀಟ್ರ್ ಮಟ್ಟ ಆಗುತ್ತೆ ಅದು. ಅದು ನಮಗೆ ಯೂಸ್ ಮಾಡ್ತೀವಿ. ಲೋಕಲ್ ಒಂದಿಷ್ಟು ಮಂದಿ ತೊಗೊಂಡು ಹೋಗ್ತಾರೆ. ಡೈರಿಗೆ ಹಾಕಲ್ಲ? ಡೈರಿ ಇಲ್ಲ, ಇಲ್ಲ, ಕೆಲವೊಮ್ಮೆ ನಮ್ಮಲ್ಲೇ ಲೋಕಲ್ ರೈತರೇ ತೊಗೊಂಡು ಹೋಗ್ತಾರೆ. ಇದು ನೋಡಿ ಆಂಧ್ರದ ಬ್ರೀಡ್, ಇದು ಡಂಗೆ ಅಂತೇಳಿ. ಇದು ತಾರ್ ಪಾರ್ಕರ್ ಅಂತೇಳಿ, ಇದು ಪಾಕಿಸ್ತಾನ ಬಾರ್ಡ್ರಿಗೆ ಇರೋದು. ಬಾರ್ಡ್ರಿಗೆ ಇರೋ ಸೀಮೆನ್. ಇದು ನಮ್ಮ ಇದು ಅದ್ರಿ ಬೈಫ್ ಅಂತ ಒಂದು ಸಂಸ್ಥೆ ಇದೆ, ಅವರೆಲ್ಲ ಸೀಮೆನ್ ಸಪ್ಲೈ ಮಾಡ್ತಾರೆ ಇವನ್ನ. ಇಲ್ಲ, ಅವರು ಸಪ್ಲೈ ಬರ್ತಾರೆ, ಅವರು ತೊಗೊಂಬರ್ತಾರೆ. ಅದ್ರ ಬಾರ್ಡರ್ ಸೈಡ್ ತಾರ್ ಪಾರ್ಕರ್ ಅಂತೇಳಿ. ಇದು ಅದು ಶೈವಾಲ್ ಅಂತೂ ಇದೈತಲ್ಲ, ಅದು ಶೈವಾಲ್ ಅದು ಅವೆಲ್ಲ ಪಂಜಾಬಕ್ಕಂತ ಬಂದು ಶೈವಾಲ್. ಗೀರ್ ಅಂದ್ರೆ ಗುಜರಾತ್ ತಳಿ ಅದು. ಇವು ಮಿಲ್ಕಿಂಗ್ ಚಲೋ ಬರ್ತಾವೆ. ಕ್ವಾಲಿಟಿ ಆಫ್ ದ ಮಿಲ್ಕ್ ಇಸ್ ಗುಡ್ ರೀ. ಮುಂದೆ ಇದ್ರಾಗ ಇದು ಗೊಬ್ಬರ ಭಾಳ ಚೆನ್ನಾಗಿ ಬರುತ್ತೆ. ಮತ್ತು ಇದ್ರ ಯೂರಿನ್ದಾಗ ಟ್ರೇಸಸ್ ಆಫ್ ಗೋಲ್ಡ್ ಇರ್ತದೆ. ಗೀರ್ ಆಕಳ ಯೂರಿನ್ದಾಗ ಚಿನ್ನ, ನೋಡ್ರಿ, ಹಸುವಿನ ಚಿನ್ನ ಟ್ರೇಸ್ ಇರ್ತಾವಂತೆ. ಏನ್ರಿ, ಅದಕ್ಕೆ ಮುಂದೆ ಇವು ಹಸುವಿಗೆ ಮ್ಯಾಗ ಇವು ಕೋಡ್ ಇರ್ತಾವಲ್ಲ, ಈ ಕೋಡ್ನ್ಯಾಗ ಒಂದು ಕೆಮಿಕಲ್ ಇರುತ್ತೆ. ಅದು ಅಲ್ಟ್ರಾ ವೈಲೆಟ್ ರೇಸು ಸೂರ್ಯನಿಂದ ಬರ್ತದಲ್ಲ, ಅದು ಡಿಪ್ಲಿಕೇಟ್ ಮಾಡ್ತೈತಂತ ಅದು. ಅದಕ್ಕೆ ಅವನು ಮೊದಲಿನವರು ಹಸು ತಮ್ಮ ಇರೋ ಮನೆಯಲ್ಲೇ ಕಟ್ತಿದ್ರು ಮೊದಲೇ. ಎಲ್ಲ ಹಸು ಗೀರ್ ಅಂದ್ರೆ ಲೋಕಲ್ ಹಸುಗಳು ಇರ್ತಾವಲ್ಲ, ಅದ್ರ ಕೊಂಬದಲ್ಲಿ. ಸರ್, ಈ ಹಸುಗಳನ್ನೆಲ್ಲ ಮೇಂಟೈನ್ ಮಾಡಕ್ಕೆ ಎಷ್ಟು ಜನ ಇಟ್ಕೊಂಡಿದ್ದೀರಾ? ಒಬ್ಬನೇ ಅದಾನೆ. ಒಬ್ಬನೇ ಮಾಡ್ತಾನೆ. ಇದನ್ನ ಗಂಜೆ ಎಲ್ಲ ನೀವು ನೋಡಿದ್ರಲ್ಲ, ಅಲ್ಲಿ ಹೋಗಿ ಯೂಸ್ ಮಾಡ್ತೀವಿ. ಇದೆಲ್ಲ ಕಟ್ಟೆ ನೀರು ಕುಡಿಲಿಕ್ಕೆ. ಸರ್, ಇದು ಅವಾಗ್ಲೇನೆ ನೀವು ಕೊಟ್ಟಿಗೆ? ಇಲ್ಲ, ನಾವು ಮಾಡ್ಕೊಂಡಿದ್ದು ಕೊಟ್ಟಿಗೆ ಅಲ್ಲಿತ್ತು ಮೊದಲೇ. ಅದನ್ನು ಈಗ ಇದು ಮಾಡ್ಕೊಂಡಿವಿ. ಎತ್ತಿಗೆ ಅದು ಮತ್ತೊಬ್ಬ ಸ್ಪೆಷಲ್ ಬೇಕು ಅದಕ್ಕೆ ಅದನ್ನ ಅಷ್ಟೇ ಮಾಡೋಕ್ಕೆ ಓನ್ ಬೇಕು. ಲೇಬರ್ ಶಾರ್ಟೇಜ್ ಆದ್ಮೇಲೆ ಅದು ಬಾಡಿಗೆಗೆ ಯೂಸ್ ಮಾಡ್ತೀವಿ. ಮುಂದೆ ಈ ಚಿಕ್ಕ ಟ್ರ್ಯಾಕ್ಟರ್ ಇದೆ ಅಲ್ಲ, ಆ ಚಿಕ್ಕ ಟ್ರ್ಯಾಕ್ಟರ್ ತೊಗೊಂಡಿವಿ. ಮತ್ತೊಂದು ಡಾಟ್ ಟ್ರ್ಯಾಕ್ಟರ್ ಇದೆ. ಈ ಟ್ರ್ಯಾಕ್ಟರ್ ಮುಖಾಂತರ ಇದು ಮಾಡ್ತೀವಿ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.